ಮಂಡಲಾಕಾರಂ ವ್ಯಾಪ್ತಂ ಏನ ಚರಾಚರಂ ತತ್ಪದಂ ಧರಿಸಿದಂ ಹೇನ ತಸ್ಮೈ ಶ್ರೀ ಗುರುವೇ ನಮಃ ಎನ್ನುವ ಗುರುವಿನ ಶ್ರೇಷ್ಠ ವಾಣಿಯನ್ನ ನೆನೆಯುತ್ತಾ ರಾಷ್ಟ್ರೀಯ ವಿಜ್ಞಾನ ದಿನದ ಪ್ರಯುಕ್ತವಾಗಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಮಾಡಗಿರಿ ಶಾಲೆಯಲ್ಲಿ ಹಮ್ಮಿಕೊಂಡಿರ್ತಕ್ಕಂಥ ಈ ರಾಷ್ಟ್ರೀಯ ವಿಜ್ಞಾನ ದಿನಾಚರಣೆಯ ಅಂಗವಾಗಿ ವಸ್ತು ಪ್ರದರ್ಶನದ ಒಂದು ಕಾರ್ಯಕ್ರಮದ ಒಂದು ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ಪ್ರಭಾರಿ ಮುಖ್ಯಗುರುಗಳಾಗಿರ್ತಕ್ಕಂಥ ಹಿರಿಯ ಸಹೋದರರಾಗಿರ್ತಕ್ಕಂಥ ವಿರೂಪಾಕ್ಷಿ ಸರ್ ಅವರೇ, ಅದೇ ರೀತಿಯಾಗಿ ಇನ್ನೊಬ್ಬ ಸಹೋದರರಾಗಿರ್ತಕ್ಕಂಥ ಶ್ರೀ ಚಂದ್ರಯ್ಯ ಹೊಸಮಠ್ ಸರ್ ಅವರೇ, ಹಾಗೂ ವೈಭವ್ ಬ್ರದರ್ ಸರ್ ಅವರೇ, ಹಾಗೂ ಎಲ್ಲ ಶಿಕ್ಷಕವೃಂದವೇ, ಹಾಗೂ ಮುದ್ದು ಮಕ್ಕಳೇ, ಇವತ್ತಿನ ವಾತಾವರಣವನ್ನು ನೋಡಿದಾಗ ನಿಜವಾಗಲೂ ನನಗೆ ಅದ್ಭುತ ಎನಿಸ್ತು. ಇಂತಹ ಒಂದು ವಾತಾವರಣದಲ್ಲಿ ನಾನು ಇರ್ಬೇಕಾಗಿತ್ತು ಎನ್ನುವಂಥದ್ದನ್ನ. ಯಾಕಂದ್ರೆ ಇಲ್ಲಿರ್ತಕ್ಕಂಥ ಸ್ನೇಹಮಯಿ ಶಿಕ್ಷಕರನ್ನು ನೋಡಿದಾಗ, ಅವರಲ್ಲಿರ್ತಕ್ಕಂಥ ಕೌಶಲ್ಯವನ್ನು ನೋಡಿದಾಗ ಅದ್ಭುತ ಎನಿಸ್ತು. ಪ್ರಿಯ ವಿದ್ಯಾರ್ಥಿಗಳೇ, ನಿಜವಾಗ್ಲೂ ನಿಮಗೆ ಅರುಣ್ ಸರ್ ಬಗ್ಗೆ ಹೇಳ್ಬೇಕಾದ್ರೆ ಮಾತುಗಳೇ ಸಾಲಂಗಿಲ್ಲ. ಒಬ್ಬ ಮಾತೃ ಹೃದಯಿ, ಮಕ್ಕಳ ಸ್ನೇಹಿ ಶಿಕ್ಷಕರವರು ನಮ್ಮ ತಾಲೂಕಿನಿಂದ ಬಂದಾಗ ನಿಜವಾಗ್ಲೂ ನಮ್ಮ ತಾಲೂಕು ವೈಜ್ಞಾನಿಕ ಚಿಂತನೆ ಬೆಳೆಸ್ತಕ್ಕಂಥ ಒಬ್ಬ ವಿಜ್ಞಾನ ಶಿಕ್ಷಕರ ಕೊರತೆ ಆಯ್ತಲ್ಲ ಅಂತಕ್ಕಂಥ ಬೇಸರವೂ ಆಯ್ತು. ಮತ್ತಿನ್ನೊಂದು ಒಂದು ಸಂತೋಷನೂ ಕೂಡ ಆಯ್ತು. ನಮ್ಮ ಊರಾಗಿರ್ತಕ್ಕಂಥ ಮಾಡಗಿರಿ, ಇಲ್ಲೇ ನಮ್ಮ ತಾತನವರು ವಾಸವಾಗಿದ್ದಾರೆ. ನಾನು ಮೊದಲನೇ ಸರ್ತಿ ಆಯ್ಕೆ ಮಾಡಿಕೊಂಡ ಉದ್ದೇಶನೂ ಕೂಡ ಇದೆ, ಇದೇ ಶಾಲೆಯಲ್ಲಿ ಕರ್ತವ್ಯ ನಿರ್ವಹಣೆ ಅಂತ ಶಾಲೆಗೆ ಬಂದ್ರು ಅಂತಕ್ಕಂಥ ಒಂದು ವಿಶೇಷವಾದ ಒಂದು ಸಂತೋಷವೂ ಕೂಡ ನನ್ನಲ್ಲಿ ಆಯ್ತು ಎನ್ನುವಂಥದ್ದನ್ನು ಕಾಣ್ತಾ ಇದ್ದೀನಿ. ಪ್ರಿಯ ವಿದ್ಯಾರ್ಥಿಗಳೇ, ನಿಮಗೆ ಇಬ್ಬರು ಅಡ್ಡಮಿಲ್ಲವಾಗಿರ್ತಕ್ಕಂಥ ವಿಜ್ಞಾನದ ಶಿಕ್ಷಕರು ಸಿಕ್ಕಿದ್ದಾರೆ. ನಿಮ್ಗೆ ಎಷ್ಟೊಂದು ಸೌಭಾಗ್ಯ ಎನ್ನುವಂಥದ್ದು. ಮೇಲಿನ ಎಲ್ಲಾ ವಿಜ್ಞಾನದ ಆವಿಷ್ಕಾರಗಳನ್ನ ಮತ್ತು ಅವುಗಳನ್ನು ನೋಡಿದಾಗ ವಿದ್ಯಾರ್ಥಿಗಳು ಹೇಳುವಂತ ರೀತಿ, ವಿದ್ಯಾರ್ಥಿಗಳಲ್ಲಿ ಆ ಇಬ್ಬರು ಶಿಕ್ಷಕರು ಮೂಡಿಸಿರ್ತಕ್ಕಂಥ ಎಲ್ಲಾ ಶಿಕ್ಷಕರು ಮೂಡಿಸಿರ್ತಕ್ಕಂಥ ಛಾಪನ್ನ ಆ ಮಕ್ಕಳ ಕಣ್ಗಳಲ್ಲಿ ಗಮನಿಸಿದೆ. ಪ್ರಿಯ ವಿದ್ಯಾರ್ಥಿಗಳೇ, ನಿಮಗೆ ಎಳೆಯಾಗಿ ವೈಜ್ಞಾನಿಕ ಚಿಂತನೆಯನ್ನ ಬೆಳೆಸಿಕೊಳ್ಳುವಂತದ್ದನ್ನ ಸರ್ ಅವರು ಹೇಳಿದ್ರು ಎನ್ನುವುದು. ಯಾಕಂದ್ರೆ ಇಂದಿನ ಮಕ್ಕಳೇ ಇಂದಿನ ಪ್ರಜೆಗಳು ಎನ್ನುವಂಥದ್ದು. ಇಲ್ಲಿ ಕಲಿತು ಸಮಾಜದ ಮಧ್ಯೆ ಹೋಗ್ತೀವಿ, ಸಮಾಜದ ಮಧ್ಯದಲ್ಲಿ ಬದುಕಬೇಕಾದ್ರೆ ಹೆಜ್ಜೆ ಹೆಜ್ಜೆಗೆ ಮೋಸದ ಜಗತ್ತಿನಲ್ಲಿ ನಾವು ಬದುಕ್ತಾ ಇದ್ದೀವಿ. ಅದಕ್ಕೆ ಪ್ರಿಯ ವಿದ್ಯಾರ್ಥಿಗಳೇ, ಸರ್ ಅವರು ಏನು ವಿಜ್ಞಾನದ ಚಿಂತನೆಯನ್ನ ಹೇಳಿದ್ರಲ್ಲ, ನಿಜವಾಗ್ಲೂ ನನಗೆ ಅವ್ರು ಹೇಳ್ಬೇಕಾದಾಗ ಒಂದು ನೆನಪಂತೂ, ಬಳ್ಳಾರಿಯಲ್ಲಿ ಒಂದು ದೇವಸ್ಥಾನ ಇದೆ. ಅಲ್ಲಿ ವಿಶೇಷ ಪೂಜೆ ಏನಂತ ಹೇಳಿದ್ರೆ, ಹರಕೆ ಏನಂತ ಹೇಳಿದ್ರೆ, ಜನರು ಹರಕೆ ಹೊತ್ಕೊಳ್ತಾರೆ. ಒಂದು ಮುಳ್ಳನ್ನ, ಆ ನೆಗ್ಗಿನ ಮುಳ್ಳು ಅಂತ ಹೇಳಿ ಕರಿತೀವಿ, ವಿಶಿಷ್ಟ ದೊಡ್ಡ ದೊಡ್ಡ ಮುಳ್ಳುಗಳನ್ನ ಒಂದು ಗುಡ್ಡೆ ತರ ಹಾಕಿ, ಒಂದು ಕಲ್ಲಿನ ರಾಶಿ ತರ ಹಾಕಿ ಅದನ್ನ ಅದ್ರ ಮೇಲೆ ಬೀಳ್ತಾರೆ. ಯಾರಿಗೂ ಅದು ಚುಚ್ಚಲ್ಲ. ಅಂದ್ರೆ ಅವ್ರೇನು ದೈವ ಭಕ್ತರ, ದೊಡ್ಡ ದೈವ ಭಕ್ತರ. ಅದನ್ನ ನಾನಿಲ್ಲಿ ಯಾವುದೇ ರೀತಿಯಿಂದ ಅಭಾಸ ದೇವರಿದ್ದಾನೆ, ನಾನು ಬಲವಾಗಿ ನಂಬುತ್ತೇನೆ, ದೇವರಿದ್ದಾನೆ. ಆದ್ರೆ ದೇವರ ಹೆಸರಿನಲ್ಲಿ ಎಷ್ಟೆಲ್ಲ ಮೋಸಗಳಾಗ್ತವೆ. ಅದನ್ನ ಚುಚ್ಚಲ್ಲ. ಅದರಿಂದ ಒಂದು ಸೈನ್ಸ್ ಇದೆ. ಆ ಮುಳ್ಳುಗಳ ಮೇಲೆ ಒಂದು ಸ್ಪ್ರೇ ಅನ್ನ ಸಿಂಪಡಿಸಿರ್ತಾರೆ. ಎಷ್ಟೋ ಅದ್ರ ಪಕ್ಕದಲ್ಲಿ ಒಂದು ಬೇಳಿಗೆ ಇರ್ತದೆ, ಆ ಮಾಳಿಗೆ ಮೇಲಿಂದ ಬೀಳ್ತಾರೆ. ಆದ್ರೆ ಅವ್ರಿಗೆ ಯಾರಿಗೂ ಚುಚ್ಚಲ್ಲ. ಎಂತ ಮೌಢ್ಯತೆಯಲ್ಲಿ ಇನ್ನು ಬದುಕ್ತಾರೆ. 21ನೇ ಶತಮಾನದಲ್ಲಿ ನಾವು ಇದ್ರೂ ಕೂಡ ವಿಜ್ಞಾನ ಎಷ್ಟೆಲ್ಲ ಮುಂದುವರೆದಿದೆ. ನಾವು ಎಲ್ಲಿ ಚಂದ್ರನಲ್ಲಿಗೆ ಹೋಗಿದ್ದೇವೆ, ಚಂದ್ರನಲ್ಲಿಗೆ 2 ಸರ್ತಿ ಹೋಗಿ ಬಂದಿದ್ದೇವೆ, ಮಂಗಳನ ಅಂಗಳಕ್ಕೆ ಕಾಲಿಟ್ಟಿದ್ದೇವೆ. ಆದ್ರೆ ನಮ್ಮ ಅಂತರಂಗದೊಳಗಡೆ ನಾವು ಇಳಿಯುತ್ತಿಲ್ಲ, ವೈಜ್ಞಾನಿಕ ಚಿಂತನೆಯನ್ನ ಬೆಳೆಸ್ಕೊಳ್ತಾ ಇಲ್ಲ. ಇವತ್ತು ಸಂವಿಧಾನದ ಆರ್ಟಿಕಲ್ 51A(H) ಅದರ ಉಪವಿಧಿಯಡಿಗಳಲ್ಲಿ ವೈಜ್ಞಾನಿಕ ಚಿಂತನೆ ಬೆಳೆಸ್ಕೊಳ್ತೀನಿ ಅಂತೇಳಿ ಇವತ್ತು ಪ್ರಮಾಣ ವಚನವನ್ನ ಮಾಡಿದ್ದೇವೆ. ಸಮಾಜಕ್ಕೆ ಕೂಡ ನಾನು ವೈಜ್ಞಾನಿಕ ಚಿಂತನೆ ಬೆಳೆಸ್ತೇನೆ ಅಂತ ಹೇಳಿದ್ರಿ. ಅದನ್ನ ಅರ್ಥ ಮಾಡ್ಕೋಬೇಕು ಪ್ರಿಯ ವಿದ್ಯಾರ್ಥಿಗಳೇ. ಹೀಗೆ ಒಂದು ಇನ್ಸ್ಟೆಂಟ್ ಹೇಳ್ಬಿಟ್ಟು ನಾನು ಹೆಚ್ಚು ಮಾತಾಡಲಿ, ಇನ್ನೊಂದು 2 ನಿಮಿಷ ಅಷ್ಟೇ. ಪ್ರಿಯ ವಿದ್ಯಾರ್ಥಿಗಳೇ, ಒಂದು ಗ್ರಹಣದ ಟೈಮು 4 ಗಂಟೆಗೆ ಸ್ಟಾರ್ಟ್ ಆಗಿದೆ. ಅವರು ಕೂಡ ವೈಜ್ಞಾನಿಕ ಚಿಂತನೆ ಬೆಳೆಸ್ತಕ್ಕಂಥ ವೃತ್ತಿರಂಗದಲ್ಲಿ ಇರ್ತಕ್ಕಂಥವ್ರು. ಕರೆ ಮಾಡಿದ್ದೇನೆ, ಒಟ್ಟು ಫೋನ್ ಕರೆಗೆ ಸಿಗ್ತಾ ಇಲ್ಲ. ಯಾವಾಗ ಗ್ರಹಣದ ಅವಧಿ ಮುಗಿತಲ್ಲ ಆವಾಗ ಫೋನ್ ಕರೆಗೆ ಸಿಕ್ಕರು. ಅವಾಗ ಹೇಳ್ತಾರೆ, ಅವ್ರ ಬಾಯಿಂದ ಕೇಳ್ಬೇಕು ನಾವು, ಯಾಕೆ ಸರ್ ಇಷ್ಟೊಂದು ಒಂದು 50 ಸರ್ತಿ ಆದ್ರೂ ಫೋನ್ ಮಾಡಿದ್ದೆ, ಅರ್ಜೆಂಟ್ ಇತ್ತು. ಅವ್ರು ಹೇಳ್ತಾರೆ, ಇವತ್ತು ಗ್ರಹಣ ಇತ್ತಲ್ಲ ಸರ್ ಅಂತ ಹೇಳಿ. ಮಕ್ಕಳ ಎದೆಯಲ್ಲಿ ವೈಜ್ಞಾನಿಕ ಚಿಂತನೆ ಬೆಳೆಸ್ತಕ್ಕಂಥವರ ಮನಸ್ಥಿತಿ ಈ ರೀತಿ ಇದೆ. ಆದ್ರೆ ನೀವು ಅದೃಷ್ಟವಂತರು ಇರ್ತಕ್ಕಂಥದ್ದು ಕಾರಣ ಪ್ರತಿಯೊಂದಕ್ಕೂ ವಿಜ್ಞಾನ ಇದೆ. ಅದಕ್ಕೆ ನಿಮ್ಗೆ ಯಾವುದೇ ವಿಷಯಗಳನ್ನ ಹೇಳಿದಾಗ ಅದನ್ನ ತರ್ಕಿಸದೆ, ವಿಮರ್ಶಿಸದೆ ಯಾವುದನ್ನು ಕೂಡ ಒಪ್ಪಿಕೊಳ್ಳಬೇಡಿ. ಅದು ನಾನಾಗಿರ್ಲಿ, ಯಾರಾಗಿರ್ಲಿ. ದೇವ ಮಾನವ ಎನ್ನುವಂತವ್ರಿಲ್ಲ, ಇಲ್ವೇ ಇಲ್ಲ. ಬರೀ ಮಾನವರು ಮಾತ್ರ.
ದೇವರ ಹೆಸರಲ್ಲಿ ನಮ್ಮನ್ನ ಹೆಜ್ಜೆ ಹೆಜ್ಜೆಗೂ ಮೋಸ ಮಾಡ್ತಾರೆ ಪ್ರಿಯ ವಿದ್ಯಾರ್ಥಿ. ಎಷ್ಟೊಂದು ಮೌಢ್ಯತೆ ಅಂಧಕಾರ ಇನ್ನು ನಮ್ಮ ಜಗತ್ತಿನಲ್ಲಿ ಇದೆ ಅನ್ನೋದಕ್ಕೆ ಕೊನೆಯದಾಗಿ ಹೇಳಿ ಮುಗಿಸ್ಬಿಡ್ತೀನಿ ಪ್ರಿಯ ವಿದ್ಯಾರ್ಥಿಗಳೇ. ಒಂದು ತೆಲಂಗಾಣದಲ್ಲಿ ಪ್ರೊಫೆಸರ್ ಆಗಿರ್ತಕ್ಕಂಥ ಇಬ್ಬರು ಪ್ರೊಫೆಸರ್ಗಳೇ ಅವರು ಒಂದು ಅಮಾನುಷ ಶಕ್ತಿಯನ್ನ ಒಲಿಸ್ಕೊಳ್ಬೇಕಂತಕ್ಕಂಥದ್ರಲ್ಲಿ ತೊಡಗಿಕೊಂಡಿರ್ತಾರೆ. ಅದು ಎಂತ ಅಮಾನುಷ ಶಕ್ತಿ ಅಂತ ಹೇಳಿದ್ರೆ ಸತ್ತವರನ್ನ ಬದುಕಿಸ್ಬೇಕಂತೆ. ಹೀಗೆ ಬಹಳ ದಿನಗಳವರೆಗೆ ಆ ಅಮಾನುಷ ಶಕ್ತಿಯನ್ನ ಒಲಿಸ್ಕೊಂಡಿರ್ತಕ್ಕಂಥದ್ದನ್ನ ತಮಗೆ ಮನವರಿಕೆ ಮಾಡ್ಕೊಳ್ತಾರೆ. ಅದನ್ನ ಹೆಂಗಾದ್ರೂ ಪ್ರಯೋಗ ಮಾಡ್ಬೇಕಲ್ಲ ಅಂತೇಳಿ ತಮ್ಮ 2 ಮುದ್ದಾದ ಹೆಣ್ಣು ಮಕ್ಕಳು ಅವರನ್ನು ಕೂಡ ದೊಡ್ಡ ಯೂನಿವರ್ಸಿಟಿಯಲ್ಲಿ ಕಲಿಸ್ತಾ ಇರ್ತಾರೆ. ರಜೆಯ ನಿಮಿತ್ತ ಮನೆಗೆ ಬಂದಿರ್ತಾರೆ. ಚೆನ್ನಾಗಿ ಅವ್ರಿಗೆ ಅಡಿಗೆ ಮಾಡಿ ಹಾಕ್ತಾರೆ. ಹೊಟ್ಟೆ ತುಂಬಾ ಊಟ ಹಾಕಿ ಗುಡ್ ನೈಟ್ ಅಂತ ಹೇಳಿ ತಂದೆ ತಾಯಿಗೆ ಹೇಳಿ ಇವ್ರು ಮಲ್ಕೊಳ್ತಾರೆ ಮಕ್ಕಳು. ಇವರಿಬ್ಬರು ಗಂಡ ಹೆಂಡತಿಗಳು ದಂಪತಿಗಳು ಸ್ವತಃ ತಮ್ಮ ಹೊಟ್ಟೆಯಲ್ಲಿ ಹುಟ್ಟಿರ್ತಕ್ಕಂಥ ಮಕ್ಕಳ ಕುತ್ತಿಗೆಯನ್ನ ಇಬ್ಬರು ಸೀಳ್ತಾರೆ. ಸೀಳ್ಬಿಟ್ಟು 2 ಕುತ್ತಿಗೆಗಳನ್ನ ಸೀಳ್ಬಿಟ್ಟು ಅದನ್ನ ಮುಂದೆ ಇಟ್ಕೊಂಡು ಏನೇನೋ ಮಂತ್ರ ಪಠನೆ ಮಾಡ್ತಾರೆ. ಜೋಡಣೆ ಆಗಂಗಿಲ್ಲ, ಬದುಸಕ್ ಆಗಂಗಿಲ್ಲ. ಅದನ್ನ ನಾವು ಯಾವ ಕಾಲದಲ್ಲಿ ಇದ್ದೀವಿ ಅಂದ್ರೆ ಒಂದು ವಿಶ್ವವಿದ್ಯಾಲಯ ಅಂತ ಹೇಳಿದ್ರೆ ಒಂದು ರಾಜ್ಯ, ಆ ರಾಜ್ಯಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ವಿಶ್ವವಿದ್ಯಾಲಯಕ್ಕೆ ಅಡಿಯಲ್ಲಿ ಎಷ್ಟೋ ಒಂದು 1000 ಕಾಲೇಜ್ಗಳು ಬರ್ತವೆ. ಅದರ ಅಡಿಯಲ್ಲಿ ಕೆಲಸ ಮಾಡ್ತಕ್ಕಂಥ ಅಷ್ಟೊಂದು ಜನರನ್ನ ವೈಜ್ಞಾನಿಕವಾಗಿ ಕಳಿಸ್ಬೇಕಾಗಿರ್ತಕ್ಕಂಥ ವೃತ್ತಿಯಲ್ಲಿ ಇರ್ತಕ್ಕಂಥವ್ರೆ ಎಂತ ಅವೈಜ್ಞಾನಿಕ. ಆ 2 ಕಂದಮ್ಮಗಳು ಈ ದೇಶವನ್ನ ಬೆಳಗಬೇಕಾಗಿರ್ತಕ್ಕಂಥ ಆ ಕಂದಮ್ಮಗಳು ಸತ್ತು ಹೋಗ್ತವೆ ಎನ್ನುವಂಥದ್ದನ್ನ ಕಾಣ್ತದೆ. ಎನ್ನುವುದು ತನ್ನ ಹೊಟ್ಟೆಯಲ್ಲೇ ಹುಟ್ಟಿರ್ತಕ್ಕ ಇಂಥ ಅವೈಜ್ಞಾನಿಕ ಚಿಂತನೆಯ ಜಗತ್ತಿನಲ್ಲಿ ನಾವಿದ್ದೇವೆ. ಅದಕ್ಕೆ ಪ್ರಿಯ ವಿದ್ಯಾರ್ಥಿಗಳೇ, ಜೀವ ಜಗತ್ತಿಗೆ ವೈಜ್ಞಾನಿಕ ಮನೋಭಾವವನ್ನು ಹೊಂದಿ ವೈಜ್ಞಾನಿಕವಾಗಿ ಬದುಕನ್ನು ಕಟ್ಟಿಕೊಂಡು ಈ ಜಗತ್ತಿಗೆ, ಈ ನಮ್ಮ ದೇಶಕ್ಕೆ ಒಳಿತಾಗುವ ಪ್ರಜೆಗಳು ನೀವಾಗ್ಲಿ ಎನ್ನುವ ಉದ್ದೇಶದಿಂದ ನಿಜಕ್ಕೂ ಅದ್ಭುತವಾಗಿ ಅರುಣ್ ಸರ್ ಅವರು ನಿಜವಾಗ್ಲೂ ಇದನ್ನು ನೋಡಿದಾಗ ಅವ್ರ ಇದಕ್ಕೆ ಪೂರ್ವ ತಯಾರಿಯಾಗಿ ತನು ಮನದಿಂದ ಎಷ್ಟೊಂದು ಕಷ್ಟಪಟ್ಟಿರ್ಬೋದು ಎನ್ನುವಂಥದ್ದು. ನಿಜಕ್ಕೂ ನಾನು ಅವರ ಧರ್ಮಪತ್ನಿಯಾಗಿರ್ತಕ್ಕಂಥ ಅವರ ಸಹೋದರಿಗೆ ತುಂಬುವುದೇ ಧನ್ಯವಾದಗಳನ್ನ ಹೇಳ್ತೀನಿ. ಯಾಕಂತ ಹೇಳಿದ್ರೆ ಈ ವಿದ್ಯಾರ್ಥಿಗಳಿಗೆ ತಮ್ಮನ್ನು ತಾವು ಸಮರ್ಪಣವಾಗಿ ಬದುಕುವಂತ ರೀತಿಯಲ್ಲಿ ಅವರನ್ನ ಜೊತೆಗೆ ನಿಲ್ತಾರಲ್ಲ, ಅದು ಮುಖ್ಯ ಆಗ್ತದೆ. ಯಾಕಂದ್ರೆ ಇವತ್ತು 4 ಗಂಟೆ ಆದ ತಕ್ಷಣ ಮನೆಗೆ ಬಂದಿಲ್ಲ ಅಂತ ಹೇಳಿ ಫೋನ್ ಮಾಡ್ತಕ್ಕಂಥವ್ರೆ ಹೆಚ್ಚಾದ ಶಾಲೆ ನಿಮ್ದು ಅಂತಕ್ಕಂಥ ಬೈಯುವಂತವ್ರೆ ಹೆಚ್ಚು ಎನ್ನುವಂಥದ್ದನ್ನ ಕಾಣ್ತದೆ. ಯಾಕಂತ ಹೇಳಿದ್ರೆ ಈ ಒಂದು ಎಲ್ಲಾ ವೃತ್ತಿ ರಂಗಗಳಲ್ಲಿ ಪವಿತ್ರವಾಗಿರ್ತಕ್ಕಂಥ ಶಿಕ್ಷಕ ವೃತ್ತಿಯಲ್ಲಿ ಯಾವುದೇ ನಿಸ್ವಾರ್ಥತೆ ಇಲ್ಲದೆ ಬೋಧಿಸುವಂತ ವೃತ್ತಿ ಒಂದು, ಮತ್ತೆ ಯಾವುದೇ ಇಲ್ಲಿ ಫಲಾಪೇಕ್ಷೆ ಇಲ್ಲ. ಯಾಕಂದ್ರೆ ಎಲ್ಲಾ ವೃತ್ತಿಗಳಲ್ಲಿ ಒಂದು ಕೆಲಸ ಮಾಡಿ ಕೊಡ್ಬೇಕಾದ್ರೆ ಟೇಬಲ್ ಕೈಗಳ ಕೈ ಚಾಚಿ ದುಡ್ಡನ್ನ ಒಯ್ತಕ್ಕಂಥ ವೃತ್ತಿಗಳಿದಾವೆ ಎಲ್ಲರೂ. ಆದ್ರೆ ಇಂಥ ಪವಿತ್ರ ವೃತ್ತಿಗೆ ಒಂದು ನಿಜವಾಗಲೂ ಈ ಇಬ್ಬರು ವಿಜ್ಞಾನದ ಶಿಕ್ಷಕರು ಅದ್ಭುತವಾಗಿ ಸಿಕ್ಕಿದ್ದಾರೆ. ನನಗೊಂದು ನೋವು, ಇಂಥ ಶಿಕ್ಷಕರ ಜೊತೆಗೆ ನಾವು ಕೆಲಸ ಮಾಡಕ್ಕೆ ಅವಕಾಶವನ್ನ ಕಾಲ ಮಾಡಿಕೊಳ್ಳಲಿಲ್ಲಲ್ಲ ಅಂತಕ್ಕಂಥ. ಪ್ರತಿ ಸರ್ತಿ ಶಾಲೆಗೆ ಬಂದಾಗ ಇಲ್ಲಿನ ವಾತಾವರಣವನ್ನ, ಮಕ್ಕಳನ್ನು ನೋಡಿದಾಗ, ಶಿಕ್ಷಕರಲ್ಲಿರ್ತಕ್ಕಂಥ ಬಾಂಧವ್ಯವನ್ನು ನೋಡಿದಾಗ ನಿಜವಾಗ್ಲೂ ಆ ಬಾಂಧವ್ಯವೇ ಮಕ್ಕಳನ್ನ ಇಷ್ಟೊಂದು ಸದೃಢವಾಗಿ ಮಾಡೋದಕ್ಕೆ ಸಾಧ್ಯವಾಗಿದೆ ಪ್ರಿಯ ವಿದ್ಯಾರ್ಥಿಗಳೇ. ನಿಜವಾಗ್ಲೂ ಇಲ್ಲಿ ನಡೆದಿರ್ತಕ್ಕಂಥದ್ದು ಎಲ್ಲದನ್ನು ಕೂಡ ವೈಜ್ಞಾನಿಕ ಚಿಂತನೆಗಳಲ್ಲಿ ನಿಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಿ. ಈ ದೇಶಕ್ಕೆ ದೊಡ್ಡ ಶಕ್ತಿಯಾಗಿ ಆಗ್ಲೇ ಹೇಳಿದ್ರು ನಿಮ್ಮ ಮದುವೆಯಲ್ಲಿ ನಿಧಿ ಸಿಗ್ತದೆ ಅಂತೇಳಿ, ಆ ನಿಧಿಗಳು ನೀವೇ ಜೀವಂತ ನಿಧಿಗಳು. ನಿಮ್ಮ ಮನೆಗೆ ಈ ದೇಶಕ್ಕೆ ಜೀವಂತ ನಿಧಿಗಳು ನೀವು. ಈ ದೇಶವನ್ನ ಉಜ್ವಲವಾಗಿ ವೈಜ್ಞಾನಿಕ ನೆಲೆಗಟ್ಟಿನಲ್ಲಿ ಈ ದೇಶವನ್ನ ಬೆಳಗಿ ಎನ್ನುವಂತ ಮಾತುಗಳನ್ನು ಹೇಳ್ತಾ ಈ ಸಂದರ್ಭದಲ್ಲಿ ನನಗೆ ಮಾತನಾಡಲು ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಸಹೋದರ ಪ್ರಭಾರಿ ಮುಖ್ಯ ಗುರುಗಳಾಗಿರ್ತಕ್ಕಂಥ ದುರ್ಭಕ್ಷಿ ಸರ್ ಅವರಿಗೂ ಎಲ್ಲ, ಮತ್ತು ಈ ಒಂದು ಇನ್ನೂ ನನಗಿಂತಲೂ ಅದ್ಭುತವಾಗಿ ಮಾತನಾಡಿರ್ತಕ್ಕಂಥ ಶಿಕ್ಷಕರಿದ್ದಾರೆ ಬಸವರಾಜ್ ಸರ್ ಅವರು, ಈ ಸಂದರ್ಭದಲ್ಲಿ ನನಗೆ ಅವಕಾಶ ಮಾಡಿಕೊಟ್ಟದಕ್ಕೆ ಅವರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀನಿ. ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳನ್ನ ಹೇಳಿಸಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು.